ಯಾವನೊಬ್ಬ ಹೇಳ್ತಿದ್ದಾನೆ ಜನಗಳಿಗೆ ಯಾವ ರೀತಿ ವಂಚನೆ ಮೋಸ ಆಗ್ತಿದೆ, ಇವೆಲ್ಲ ಯಾಕೆ ಸರ್ಕಾರ ಗಮನಕ್ಕೆ ಬರ್ತಾ ಇಲ್ಲ. ಇದ್ರ ಜೊತೆಗೆ ಚಿಟ್ ಫಂಡ್ ಅಂತ ಮಾಡಿದ್ದಾರೆ. ಈಗ ನೀನು 1000 ರೂಪಾಯಿ ಕಟ್ಟಿದ್ರೆ 3 ತಿಂಗಳಿಗೆ ಡಬಲ್ ಕೊಡ್ತೀನಿ, ವರ್ಷಕ್ಕೆ ಡಬಲ್ ಕೊಡ್ತೀನಿ, 6 ತಿಂಗಳಿಗೆ ಡಬಲ್ ಕೊಡ್ತೀನಿ ಅಂತೇಳಿ ಅಮಾಯಕರ ಬಡವರ ಹತ್ರ ದುಡ್ಡನ್ನು ಕಟ್ಟಿಸ್ಕೊಂಡು ವಂಚನೆ ಮೋಸ ಮಾಡ್ತಾ ಇದ್ರು ಕೂಡ ಯಾಕೆ ಸರ್ಕಾರ ಸೈಲೆಂಟ್ ಆಗಿದೆ? ಯಾಕೆ ಸರ್ಕಾರ ಸೈಲೆಂಟ್ ಆಗಿದೆ? ಇದರ ಜೊತೆಗೆ ಮನೆ ಅಕ್ಕಪಕ್ಕದಲ್ಲಿ ದೌರ್ಜನ್ಯ ದಬ್ಬಾಳಿಕೆ ಆಗ್ತಿದೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ, ಅಲ್ರಿ ಪೊಲೀಸವ್ರೆ, ಬಡವ್ರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಕೊಡ್ತೀರಲ್ರಿ? ನೀವು ತಿಂತಿರೋದು ಸರ್ಕಾರಿ ದುಡ್ಡಲ್ರಿ, ಬಡವರ ಕಣ್ಣೀರಿನ ದುಡ್ಡು, ಬಡವರು ಬೆವರು ಸುರಿಸಿ ಸಂಪಾದನೆ ಮಾಡಿರೋ ದುಡ್ಡು, ಕಟ್ಟಿರೋಂಥ ಟ್ಯಾಕ್ಸಲ್ಲಿ ನೀವು ತಗೊಳ್ತಾ ಇದ್ದೀರಾ ಅಂತಂದರೆ ನಿಮ್ಮನ್ನು ನಂಬಿ ಇಡೀ ರಾಜ್ಯ 7.5 ಕೋಟಿ ಜನಸಂಖ್ಯೆ ಇದೆ ರೀ. ಒಂದು ಪೊಲೀಸವರು ಪ್ರತಿಯೊಬ್ಬನ್ನ ರಕ್ಷಣೆ ಮಾಡಬೇಕಾದವರೇ ಇವತ್ತು ನೀವು ಕಳ್ಳರು ಕದಿಮರಾಗಿ, ನೀವೇ ಅತ್ಯಾಚಾರಿಗಳಾಗಿ, ನೀವೇ ಭ್ರಷ್ಟಾಚಾರದಲ್ಲಿ ಲೋಕಾಯುಕ್ತಕ್ಕೆ ದಾಳಿ ಆದರೆ ನೀವು ಎಲ್ಲರೂ ನಮ್ಮ ರಾಜ್ಯಕ್ಕೆ ಏನಕ್ಕೆ ಬೇಕು? ಮತ್ತೆ ಪೊಲೀಸ್ ವ್ಯವಸ್ಥೆ, ಪೊಲೀಸಲ್ಲೇ ಕೆಲವರು ಕಳ್ಳರು ರಾಬ್ರಿ ಮಾಡ್ತಾವ್ರೆ. ರಾಬ್ರಿ ಸ್ಟೋರಿಗಳು ಎಷ್ಟು ನೋಡಿಲ್ಲ, ಅತ್ಯಾಚಾರಿಗಳು ಎಷ್ಟು ಕೇಳ್ತಿಲ್ಲ. ಲೋಕಾಯುಕ್ತಕ್ಕೆ ACBಗೆ ದಾಳಿ ಆದಂಥ ಪೊಲೀಸವ್ರು ಎಷ್ಟು ಜನ ರೀ? ಮತ್ತೆ ಹಾಗಾದ್ರೆ ಇವ್ರನ್ನೆಲ್ಲ ನಂಬ್ಕೊಂಡು ನಾವು ಬಡವರೆಲ್ಲ ಏನು ಮಾಡ್ಬೇಕಾಗಾದ್ರೆ?